ಆರಾಮಾಗಿ ಸಾಗ್ತಾ ಇರುವಂಥ ಬದುಕಿನಲ್ಲಿ ಯಾವ ಸ್ಟಾಪ್ ಎಲ್ಲಿರುತ್ತದೋ ಎಂಬ ನಿಗೂಢ ಜೀವನ ನಮ್ಮದಾಗಿದೆ. ಹೌದೋ ಅಲ್ವೋ? ಇಂದಿರುವವರು ನಾಳೆ ಇರುವುದಿಲ್ಲ. ಈ ಶ್ವಾಸ ಇರುವವರೆಗೆ ನಮ್ಮ ಜೀವನ, ಪ್ರೀತಿ ವಿಶ್ವಾಸದ ಬದುಕು ನಮ್ಮದಾಗಬೇಕು ಅಷ್ಟೆ. ಈಗ ಹಲವು ಬಾರಿ ನಮ್ಮ ಜೀವನದಲ್ಲಿ ನಡೆದಂಥ ಕೆಟ್ಟ ಘಟನೆಗಳನ್ನು ಮರೆಯಲು ನಾವು ಬಯಸ್ತಾನೆ ಇರ್ತೀವಿ. ಆದರೆ ಅದನ್ನು ಮರೆಯಲು ಖಂಡಿತ ಆಗೋದೇ ಇಲ್ಲ. ಎಷ್ಟು ಮರಿಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇರ್ತೀವೋ ಅಷ್ಟೇ ಬಾರಿ ಅದು ನೆನಪಾಗ್ತಾನೆ ಇರುತ್ತೆ. ಖಂಡಿತ ಕೆಟ್ಟ ಘಟನೆಗಳನ್ನು ಅಷ್ಟು ಬೇಗ ಸಲೀಸಾಗಿ ಮರೆಯೋಕ್ಕೆ ಖಂಡಿತ ಆಗೋದಿಲ್ಲ, ಹೌದಲ್ವಾ? ಅಷ್ಟು ಬಾರಿ ನೆನಪಿಗೆ ಅದು ಬಂದು ಕಾಡ್ತಾನೆ ಇರುತ್ತೆ. ಹೌದು, ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದು ಘಟನೆಯನ್ನು ಆಯ್ಕೆ ಮಾಡ್ಕೊಳ್ಳಿ, ಮರಿಬೇಕು, ಈ ಘಟನೆನ ನಾನು ಮರೀಲೇಬೇಕು ಅಂತ. ಮರೆಯಲು ಸಾಧ್ಯವಿಲ್ಲ ಅಂತ ನೀವು ಅನ್ಕೋಬೋದು. ಆದರೆ ಆ ಮರೆಯಲಾಗದ ಘಟನೆಯನ್ನು, ನೆನಪುಗಳನ್ನು ಮೀರಿ ಬದುಕುವನ್ನು ಕಟ್ಕೊಳ್ಳುವಂಥ ಅವಕಾಶ ಖಂಡಿತ ನಿಮಗಿದೆ. ನಿಮಗೆ ಅಲ್ಲ, ನಮಗೂ ಕೂಡ ಇದೆ. ಎಲ್ಲರಿಗೂ ಕೂಡ ಈ ಅವಕಾಶ ಖಂಡಿತ ಇರುತ್ತೆ. ಎಲ್ಲವೂ ನಾವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಆಧಾರಿತವಾಗಿರುತ್ತೆ ಅಷ್ಟೇ. ಏಳು ಬೀಳು, ಮೋಸ, ವಂಚನೆ, ನೋವು, ಎಲ್ಲ ಬೇಕು ಬೇಡವಾದಂಥ ತಿರಸ್ಕಾರಗಳು, ಸೋಲುಗಳು, ಈ ಎಲ್ಲವೂ ಬದುಕಿನಲ್ಲಿ ಖಂಡಿತ ಇದ್ದೇ ಇರುತ್ತದೆ. ಅದು ಎಂಥ ವ್ಯಕ್ತಿಗೆ ಆಗಲಿ, ಎಂಥ ವ್ಯಕ್ತಿತ್ವ ಹೊಂದಿರೋ ವ್ಯಕ್ತಿಗೆ ಆಗಲಿ, ಎಲ್ಲ ಸಕ್ಸಸ್ನ ಕಂಡಿರೋವಂಥ ವ್ಯಕ್ತಿನೇ ಆಗಲಿ, ಎಲ್ಲ ಸೋತು ಸಣ್ಣವಾಗಿರುವಂಥ ವ್ಯಕ್ತಿಗೆ ಆಗಲಿ, ಈ ವ್ಯಕ್ತಿತ್ವ ಎಂಥದೇ ಇರ್ಬೋದು, ಎಲ್ಲ ಸೋಲು, ಬೀಳು, ಏಳು, ಮೋಸ, ತಿರಸ್ಕಾರಗಳು, ನೋವುಗಳು ಖಂಡಿತ ಎಲ್ಲರ ಬದುಕಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಅದೇ ಜೀವನವಲ್ಲ ಅಂತ ನಾವು ಅನ್ಕೋಬೇಕು. ಅದನ್ನು ಮೀರಿ ನಾವು ಬದುಕನ್ನು ಕಟ್ಕೊಳ್ಳೋಕ್ಕೆ ನಮಗೊಂದು ಒಳ್ಳೆಯ ಅವಕಾಶ ಇದೆ. ಹೌದು, ನಾವು ಬದುಕಿನಲ್ಲಿ ಬಿಸಿ ಆಗಬೇಕು ಅಷ್ಟೇ. ಮನಸ್ಸಿನಲ್ಲಿ ಅಂತಹ ಯೋಚನೆ ಬಾರದಷ್ಟು ನಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು. ಅಂದರೆ ಯಾವುದೋ ಒಂದು ಘಟನೆ ಮರಿಬೇಕು ಅಂದರೆ ನಾವು ನಮಗೆ ಇಷ್ಟವಾಗಂಥ ಒಂದು ಕ್ಷೇತ್ರದಲ್ಲಿ ನಾವು ಮುನ್ನುಗ್ಗಬೇಕು. ಕೆಲವರಿಗೆ ಯೋಗ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಟಿ ವಿ ನೋಡೋದು ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಮತ್ತೆ ಯಾವುದೋ ಹಾಬೀಸು. ಪುಸ್ತಕ ಓದ್ರಿ, ನಿಮಗೆ ಅದೇನೂ ಇಷ್ಟ ಆಗಲಿಲ್ವಾ, ಫ್ಯಾಷನೇಟಾಗಿ ರೆಡಿಯಾಗಿ ಅದು ಇಷ್ಟ ಆಗಲಿಲ್ವಾ, ಬಿಡಿ, ಬೇರೆ ಎಲ್ಲಾದರೂ ಟ್ರಾವೆಲ್ ಮಾಡಿ. ವೀಕಲ್ಲಿ ಮಂಗಳವಾರ ಬರುತ್ತೆ, ಬುಧವಾರ ಬರುತ್ತೆ, ಗುರುವಾರ ಬರುತ್ತೆ, ಶುಕ್ರವಾರ, ಶನಿವಾರ ಬರುತ್ತೆ, ಟೆಂಪಲ್ಗೆ ಹೋಗಿ. ಅದು ನಿಮ್ಗೆ ಇಷ್ಟ ಆಗಿಲ್ಲ ಕಂಡ್ರೆ ಬಿಟ್ಟುಬಿಡಿ. ಅದೆಲ್ಲ ರುಚಿಯಾಗಿರೋಂಥ ಅಡುಗೆ ಮಾಡ್ಕೊಂಡು ನೀವೇ ತಿನ್ನಿ. ನಿಮಗೆ ಯಾವುದು ಫ್ಯಾಷನಬಲ್ ಆಗಿ ಕಾಣಿಸುತ್ತೋ, ನಿಮಗೆ ಆಸಕ್ತಿ ಇರೋವಂಥ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ನೀವು ಮುನ್ನುಗ್ಗಬೇಕು ಅಷ್ಟೇ. ಅದು ಇಂಥದ್ದೇ ಆಗಿರಬೇಕು, ಅಂಥದ್ದೇ ಆಗಿರಬೇಕು ಅಂತ ಏನಿಲ್ಲ. ನಿಮ್ಮ ಮನಸ್ಸನ್ನು ಬದಲಾಯಿಸುವಂಥ ಒಂದು ಕ್ಷೇತ್ರ ಅದು ಯಾವುದೇ ಆಗಿರಲಿ, ಅದು ನಿಮ್ಮಿಷ್ಟ. ಒಂದು ಎಕ್ಸಾಂಪಲ್ ಹೇಳಿದಷ್ಟೇ ನಾನು, ಇಂಥದ್ದೇ ಮಾಡಬೇಕು ಅಂತಿಲ್ಲ. ನಿಮ್ಮ ಮನಸ್ಸಿಗೆ ಯಾವುದು ಅನಿಸುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ. ಈಗ ಎಷ್ಟೋ ಯೂಟ್ಯೂಬ್ ಚಾನಲ್ಸ್ ಇದೆ, ಎಷ್ಟೋ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮ್ಸಲ್ಲಿ ನೋಡ್ತಾ ಇರ್ತೀರ. ಅವ್ರಿಗೆ ಬೇಕಾಗಿರುವಂಥ ರೀತಿ ಅವರನ್ನ ಹವ್ಯಾಸಗಳನ್ನು ತೊಡಸ್ಕೊಂಡಿರ್ತಾರೆ. ಹಾಗೆ ನೀವು ಯಾವುದೋ ಒಂದು ಫೀಲ್ಡಲ್ಲಿ ಮುಂದುವರಿಬೋದಲ್ಲ. ಈಗ ಭಗವದ್ಗೀತೆಯಲ್ಲಿ, ನನ್ನ ಹಿಂದೆ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ, ಕೇಳಿರ್ತೀರ. ಭಗವದ್ಗೀತೆಯಲ್ಲಿ ಒಂದು ಸಾಲು ಬರುತ್ತೆ, ಗೆದ್ದವನಿಗೆ ಗೆದ್ದವನು ಅನ್ನೋ ಸ್ಥಾನ ಇರುತ್ತೆ, ಸೋತವನಿಗೆ ಇಂಥವನ ಜೊತೆ ಸೆಣಸಾಡಿ ಸೋತ ಅನ್ನೋ ಒಂದು ಸ್ಥಾನ ಕೂಡ ಇರುತ್ತೆ. ಆದರೆ ನಿಂತುಕೊಂಡು, ನೋಡಿಕೊಂಡು, ಆಡಿಕೊಂಡು ನಗುವವರಿಗೆ ಪ್ರಪಂಚದಲ್ಲಿ ಎಲ್ಲ ಎಲ್ಲೂ ಜಾಗ ಇಲ್ಲ. ಅವರು ಲೀಸ್ಟಲ್ಲೇ ಇರೋದಿಲ್ಲ. ಹಾಗಾಗಿ ನಮಗೆ ಪ್ರಪಂಚದಲ್ಲಿ ಸಿಗ್ತಾರೆ, ನೋಡಿಕೊಂಡು ಹಾಡ್ಕೊಳ್ಳೋರು, ನಗೋರು, ಮತ್ತು ಇನ್ನು ನೂರಾರು ಥರ ನಮಗೆ ಇಷ್ಟ ಆಗೋ ರೀತಿ ಇರೋರು ಸುಮಾರು ಜನ ಸಿಗ್ತಾರೆ. ಬಿಟ್ಟಾಕ್ರಿ ಅವ್ರನ್ನೆಲ್ಲ. ನಿಮಗೇನು ಒಳ್ಳೇದಾಗುತ್ತೋ ಆದರೆ ಒಳ್ಳೆ ರೀತಿಯಲ್ಲಿ ನಡೀರಿ. ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಮಾಡಿ, ಕೆಟ್ಟ ಆಲೋಚನೆಗಳಿಂದ ದೂರ ಇರಿ. ಒಳ್ಳೆಯ ಆಲೋಚನೆಗಳಷ್ಟೇ ನೀವು ಮನಸ್ಸನ್ನು ಕೊಡಿ, ಒಳ್ಳೆಯದನ್ನಷ್ಟೇ ಮಾತಾಡಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಆದರೆ ನಮ್ಮನ್ನು ನಾವು ಒಳ್ಳೆ ಕ್ಷೇತ್ರಗಳಲ್ಲಿ ತೊಡಸ್ಕೋಬೇಕು ಅಷ್ಟೇ. ನಮ್ಮ ಹವ್ಯಾಸವನ್ನು ಮುಂದುವರಿಸ್ತಾ ಹೋಗಬೇಕು. ನಮ್ಮ ದೇಹಕ್ಕೆ ವಯಸ್ಸಾಗಿರ್ಬೋದು, ಆದರೆ ನಮ್ಮ ಮನಸ್ಸಿಗೆ ಖಂಡಿತ ವಯಸ್ಸಾಗಿಲ್ಲ. ನಾವು ಮಗುವಂತೆ ಪರಿಶುದ್ಧವಾಗಿರಬೇಕು, ಮನದಿ ಖುಷಿಯಾಗಿ ನಗಬೇಕು. ಮನಸ್ಸಿಗೆ ಸಂತಸ ತರುವಂಥ ವಿಷಯಗಳನ್ನು ಕೇಳಿ ಅಂಥ ಕಡೆ ಮನಸ್ಸನ್ನು ತೊಡಗಿಸ್ಕೊಳ್ಳಿ. ಅಂಥದನ್ನು ಮಾತ್ರ ಆಲೋಚನೆ ಮಾಡಿ, ಅಂಥವ್ರ ಜೊತೆನೇ ಸೇರಿ. ಒಳ್ಳೆ ಫ್ರೆಂಡ್ಸ್ನ ಮಾಡ್ಕೊಳ್ಳಿ, ಒಳ್ಳೆ ಫ್ರೆಂಡ್ಸ್ ಹತ್ರ ಅಷ್ಟೇ ಸೇರಿ.
ಕೆಟ್ಟ ಆಲೋಚನೆಗಳು, ಕೆಟ್ಟದನ್ನು ಹೇಳ್ಕೊಡೋರ ಜೊತೆ ಖಂಡಿತ ಸೇರಿಬಿಡಿ. ಒಂದೇ ಬದುಕು, ಮರುಗುವುದು ಸಾಕು. ನಮ್ಮದು ಒಂದೇ ಬದುಕಿದೆ, ಮರುಗೋದನ್ನು ಬಿಟ್ಟು ನಗುತ್ತಾ ಹೆಜ್ಜೆ ಹಾಕ್ತಾಯಿರಿ. ಬದುಕು ನಮಗೋಸ್ಕರ 100 ಬಣ್ಣಗಳಲ್ಲಿ ಕಾಯ್ತಾನೆ ಇರುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನು ಹೇಳ್ತಾನೆ ಇರ್ತೀನಿ. 100 ಬಣ್ಣಗಳಲ್ಲಿ ನಮಗೋಸ್ಕರ ನಮ್ಮ ಬದುಕು ಕಾಯ್ತಾ ಇರುತ್ತೆ. ಆಯ್ಕೆ ಮಾಡ್ಕೊಳ್ಳುವಂಥ ಶಕ್ತಿ, ಸಾಮರ್ಥ್ಯ, ವ್ಯಕ್ತಿತ್ವ, ಯೋಚನೆ, ಆಲೋಚನಾ ಶಕ್ತಿ ನಮ್ಮಲ್ಲಿರಬೇಕು ಅಷ್ಟೇ. ಬದುಕು ನಮಗೋಸ್ಕರ 100 ಬಣ್ಣಗಳಲ್ಲಿ ಕಾಯ್ತಾನೆ ಇರುತ್ತೆ. ನಾವು ನೀರಲ್ಲಿ ಮುಳುಗೋದ್ರಿಂದ ನಮ್ಮ ಪ್ರಾಣ ಖಂಡಿತ ಹೋಗಲ್ಲ. ಯಾರಾದರೂ ನೀರಲ್ಲಿ ಮುಳುಗಿದ್ದಾರೆ ಅಂದರೆ ಅದು ಅವರು ಬಿದ್ದಿದ ತಕ್ಷಣ ಸತ್ತೋಗ್ತಾರಾ? ಖಂಡಿತ ಇಲ್ಲ. ನೀರಲ್ಲಿ ಬಿದ್ದಾಗ ಈಜಲು ಬರದೇ ಇದ್ದರೆ ಮಾತ್ರ ಅವ್ರು ಸಾಯೋಕ್ಕೆ ಕಾರಣ. ಯಾಕಂದರೆ ನೀರಿಂದ ಆಚೆ ಬರೋದು ಹೇಗೆ ಅನ್ನೋದು ಮಾರ್ಗ ಅವ್ರಿಗೆ ಗೊತ್ತಿರೋದಿಲ್ಲ. ಈಜು ಕಲಿತವನಿಗೆ ಸಾವು ಖಂಡಿತ ಬರೋದಿಲ್ಲ. ಬಿದ್ದಾಗ ಯಾರಿಗೆ ಈಜು ಬರಲ್ಲ ಅವರು ಖಂಡಿತ ಪ್ರಾಣ ಹೋಗುತ್ತೆ ಅಲ್ವಾ? ಹಾಗೆ ಪರಿಸ್ಥಿತಿ ಎಂದೂ ನಮಗೆ ಸಮಸ್ಯೆ ಆಗಲ್ಲ. ಆದರೆ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತೀವಲ್ಲ, ಆವಾಗಷ್ಟೇ ಅದು ನಮಗೆ ಸಮಸ್ಯೆ ಆಗುತ್ತೆ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ತಾಳ್ಮೆ, ಮೌನವನ್ನು ಶಾಶ್ವತಗೊಳಿಸ್ಕೊಂಡಿರ್ತಾರೋ ಅವರು ಎಲ್ಲ ರೀತಿಯ ಸಾಮರ್ಥ್ಯನ ಹೊಂದಿರ್ತಾರೆ. ಇದು ಖಂಡಿತ 100ಕ್ಕೆ 100 ಪಟ್ಟು ಇದು ಕರೆಕ್ಟ್ ಅನಿಸುತ್ತೆ ಆನ್ಸರು. ಯಾಕೆ ಅಂತಂದರೆ ಯಾವತ್ತೂ ಅಷ್ಟೇ ಪರಿಸ್ಥಿತಿ ಸಮಸ್ಯೆ ಎದುರಿಸೋಕ್ಕೆ ಆಗಲ್ಲ ಅಂದಾಗ ಮಾತ್ರ ನಮ್ಗೆ ದೊಡ್ಡ ಸಮಸ್ಯೆ ಆಗಿ ಕಾಣುತ್ತೆ. ಅಯ್ಯೋ, ಇಂಥ ದೊಡ್ಡ ಪ್ರಾಬ್ಲಮ್ ನಮ್ಮ ಜೀವನದಲ್ಲಿ ಬಂತ, ನಾನು ಹೇಗಾಗಲಪ್ಪ ಅಂತ ಎಲ್ಲರೂ ಕುಗ್ಗೋಗ್ತಾರೆ. ಸಹಜ. ನಿಮಗೆ ಒಂದು ಮನಸ್ಸನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಒಬ್ಬರೇ ಪ್ರಶಾಂತವಾಗಿ ಆಲೋಚನೆ ಮಾಡಿ ನೋಡಿ. ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಪರಿಸ್ಥಿತಿಗಳಿಗೂ ಒಂದು ಸಮಸ್ಯೆನ ಎದುರಿಸುವಂಥ ಶಕ್ತಿ ಇದ್ದೇ ಇರುತ್ತೆ. ಅದನ್ನು ಆಲೋಚನೆ ಮಾಡಿ ನಿಮಗೆ ಇಷ್ಟವಾದಂತೆ. ಆದರೆ ಏನೇ ಮಾಡಿ ಒಳ್ಳೆ ರೀತಿ ಆಲೋಚನೆ ಮಾಡಿ. ಒಳ್ಳೆ ರೀತಿ ನೀವು ಆಲೋಚನೆ ಮಾಡಿದ್ರೆ ಖಂಡಿತನೇ ಆ ಸಮಸ್ಯೆನ ಎದುರಿಸೋಕ್ಕೆ ನಿಮಗೊಂದು ಪರಿಹಾರ ಸಿಕ್ಕೇ ಸಿಗತ್ತೆ. ಸಮಸ್ಯೆಗಳು ಎಂದೂ ನಮಗೆ ಕೆಟ್ಟದಾಗಿ ಬರಲ್ಲ. ಸಮಸ್ಯೆಗಳನ್ನು ಎದುರಿಸೋ ಶಕ್ತಿ ನಮಗೆ ಬರಲಿ ಅನ್ನೋದಕ್ಕೋಸ್ಕರ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಸಮಸ್ಯೆಯನ್ನು ಎದುರಿಸುವಂಥ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿರಲಿ. ಬೇರೆಯವರ ತಪ್ಪಿನಿಂದ ನಾವು ಕಲಿಬೇಕು ವಿನಃ ನಾವೇ ಎಲ್ಲ ತಪ್ಪುಗಳನ್ನು ಮಾಡಿ ನಾವೇ ಕಲಿತೀವಿ ಅಂದರೆ ಖಂಡಿತ ಆಗೋದಿಲ್ಲ. ಯಾಕಂದರೆ ಅಷ್ಟು ಸಮಯ, ಅಷ್ಟು ದಿನಗಳು ನಮ್ಮ ಹತ್ರ ಖಂಡಿತ ಇರೋದಿಲ್ಲ. ಈ ಜನ್ಮ ಸಾಕಾಗೋದಿಲ್ಲ ಅಷ್ಟೇ. ನಾವು ಎಲ್ಲ ತಪ್ಪನ್ನು ಮಾಡಿ ನಾನೇ ಕಲಿತೀನಿ ಅಂದರೆ ಖಂಡಿತ ಈ ಜನ್ಮ ಸಾಕಾಗೋದೇ ಇಲ್ಲ. ಎಲ್ಲ ಮಾಡಿ ಕಲಿಯಲು ಈ ಆಯಸ್ಸು ಖಂಡಿತ ಸಾಕಾಗೋದಿಲ್ಲ. ಆರಾಮಾಗಿ ಸಾಗ್ತಾ ಇರೋ ಈ ಬದುಕಲ್ಲಿ ಯಾರ ಸ್ಟಾಪ್ ಎಲ್ಲಿರುತ್ತದೋ ಎಂಬ ನಿಗೂಢ ಜೀವನ ನಮ್ಮದಾಗಿದೆ. ಇಂದು ಇರುವವರು ನಾಳೆ ಇರೋದಿಲ್ಲ. ಜೀವನನೇ ಹಾಗೆ. ಈ ಶ್ವಾಸ ಇರುವವರೆಗೆ ನಮ್ಮ ಜೀವನ ಇರುತ್ತೆ. ಪ್ರೀತಿ, ವಿಶ್ವಾಸದ ಬದುಕು ನಮ್ಮದಾಗಿರಬೇಕು. ನೆಮ್ಮದಿಯ ನಾಳೆಗಳು ನಿಮ್ಮೆಲ್ಲರಿಗೂ ಇರಲಿ, ನನಗೂ ಇರಲಿ, ನಿಮಗೂ ಇರಲಿ. ಎಲ್ಲರೂ ಖುಷಿಯಾಗಿರಿ. ನೆಮ್ಮದಿಯ ನಾಳೆಗಳು ನಿಮಗೋಸ್ಕರ ಕಾಯ್ತಾ ಇರ್ತವೆ. 100 ಬಣ್ಣಗಳಲ್ಲಿ ಒಳ್ಳೆಯದಾಗಲಿ.